आज सुबह DAR परेड ग्राउंड में कलाबुरगी सिटी पुलिस ने कंडक्ट किया एक मॉब ऑपरेशन परेड, जिसमें मौजूद थे ऑनरेबल सिटी पुलिस कमिश्नर डॉक्टर शरणप्पा SD IPS। ये मॉक ड्रिल इसलिए ऑर्गेनाइज किया गया था ताकि इमरजेंसी सिचुएशंस जैसे रायट्स, सिविल डिस्टर्बेंसेस और गवर्नमेंट ऑफिसेज पर पोटेंशियल अटैक्स को एफिशिएंटली हैंडल किया जा सके। ड्रिल में पुलिस की रैपिड एक्शन रिस्पांस, क्राउड कंट्रोल और ऑपरेशनल स्ट्रैटेजीज का डेमोन्स्ट्रेशन हुआ। ड्रिल के मेन ऑब्जेक्टिव्स थे रायट कंट्रोल और पब्लिक प्रॉपर्टी को प्रोटेक्ट करना, पुलिस पर्सनल की स्पीड और कोऑर्डिनेशन टेस्ट करना, गवर्नमेंट ऑफिसेज और पब्लिक सेफ्टी इंश्योर करना। कमिश्नर डॉक्टर शरणप्पा ने ऑफिसर्स को गाइड करते हुए स्ट्रेस किया कि ऐसे एक्सरसाइजेस से एफिशिएंसी और इमरजेंसी प्रिपेयर्डनेस दोनों इंप्रूव होते हैं। इस ड्रिल में शामिल थे डॉक्टर शरणप्पा SD IPS सिटी पुलिस कमिश्नर, प्रवीण नायक DCP, शरण अबसप्पा सूबेदार ACP साउथ डिवीजन, जेम्स ACP CCB, HMD सरदार CAR, बसवराज हीरा ACP सबर्बन, महादेव पाटिल RPI CAR, मंजुनाथ RSI CAR और कई सीनियर ऑफिसर्स। ये ड्रिल कलाबुरगी सिटी पुलिस की तैयारी और एफिशिएंसी को और मजबूत बनाता है ताकि किसी भी इमरजेंसी में तेजी से एक्शन लिया जा सके। This video is sponsored by Mahalakshmi Jewelers, Mannur Multispeciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ದುರುದ್ದೇಶ ಮುಂದುವರಿಸಿದೆ. ಕಲ್ಲು ತೂರಾಟ, ಬೇರೆ ಬೇರೆ ತೂರಾಟಗಳ ಪ್ರಯೋಗ ಮುಂದುವರಿಸ್ತಾ ಇದೆ. ಎರಡನೇ ಬಾರಿಗೆ ಮತ್ತೆ ಕಲ್ಲು ತೂರಾಟ ಮುಂದುವರೆದಿದೆ. ಪೊಲೀಸರು ತಮ್ಮ ರಕ್ಷಣೆಯಲ್ಲಿ ಸಾರ್ವಜನಿಕರ ಮೇಲೆ ಲಾಠಿ ಪ್ರಹಾರಕ್ಕೆ ಸನ್ನದ್ಧರಾಗಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಸಾರ್ವಜನಿಕರಿಗೆ ಬಲ ಪ್ರಯೋಗಿಸಿ ಅವರನ್ನ ಹಿಮ್ಮೆಟ್ಟಿಸ್ತಾ ಇದ್ದಾರೆ. ಇದರಲ್ಲಿ ತತ್ವ ಇದೆ, ಮಿನಿಮಮ್ ಫೋರ್ಸ್ ಮ್ಯಾಕ್ಸಿಮಮ್ ಎಫೆಕ್ಟ್. ಕನಿಷ್ಠ ಬಲ ಪ್ರಯೋಗ ಗರಿಷ್ಠ ಪರಿಣಾಮ ಅನ್ನುವುದು ಇರಬೇಕು. ಆ ನಿಯಮವನ್ನು ಇಲ್ಲಿ ಪಾಲಿಸಲಾಗ್ತಾ ಇದೆ. ಲಾಠಿ ಪ್ರಹಾರದ ಎರಡನೇ ತುಕಡಿ ಸಹ ಮುಂದೆ ಸಾಗ್ತಾ ಇದೆ. ಎರಡನೆಯ ಭಾಗವಾಗಿ ಲಾಠಿ ಪ್ರಯೋಗ, ಅವ್ರನ್ನ ಚದುರಿಸಲಿಕ್ಕೆ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ಶೀಲ್ಡ್ಗಳ ಮೂಲಕ ಸ್ವರಕ್ಷಣೆ ಮಾಡಿ ಲಾಠಿಗಳ ಮೂಲಕ ಅವ್ರನ್ನ ಹಿಮ್ಮೆಟ್ಟಿಸ್ತಾ ಇದ್ದಾರೆ. ಮುಂಜಾನೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ವಾರದ ಕವಾಯತು ಸಮಯದಲ್ಲಿ ಆಯೋಜಿಸಿರುವ ರೈಟ್ ಕಂಟ್ರೋಲ್ ಮಾಕ್ ಡ್ರಿಲ್, ಈ ಗಲಭೆ ನಿಯಂತ್ರಣದ ಕಾನೂನುಬದ್ಧ ಕಾರ್ಯಾಚರಣೆಯ ಒಂದು ತುಣುಕು ಪ್ರದರ್ಶನ ಇವತ್ತು ಮಾಡಲಾಗಿತ್ತು. ಈ ತುಣುಕು ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ DCP ಕ್ರೈಮ್ ಪ್ರವೀಣ್ ನಾಯಕ್ ಅವರೇ, ಎಲ್ಲ ಅಧಿಕಾರಿ ಸಿಬ್ಬಂದಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಅದರಲ್ಲಿ ವಿಶೇಷವಾಗಿ ಈ ತುಣುಕು ಪ್ರದರ್ಶನವನ್ನು ನಡೆಸಿಕೊಟ್ಟ ಎಲ್ಲ ಅಧಿಕಾರಿ ಸಿಬ್ಬಂದಿಯರು, ಅದರಲ್ಲಿ ವಿಶೇಷವಾಗಿ ACP CR RPI ಮತ್ತು CR ಸಿವಿಲ್ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಒಂದು ಸುಮಾರು ಬಹುಶಃ ವರ್ಷಗಳ ನಂತರ ಇಲ್ಲಿ ಈ ರೀತಿಯ ಒಂದು ಮಾಕ್ ಡ್ರಿಲ್ ಪ್ರದರ್ಶನ ಇಲ್ಲಿ ನಡೆದಿರುವಂಥದ್ದು. ಈ ನಡೆದ ರೀತಿಯಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಇದನ್ನ ಮರ್ತಿದ್ದೀವಿ ಅಂತ ಅಥವಾ ಮರ್ತಿದ್ದೀರಿ ಅಂತ. ಇತ್ತೀಚಿನ ದಿನಗಳಲ್ಲಿ ಯಾವಾಗ ಈ ನಿಯಮಗಳು ಪಾಲನೆ ಆಗಿದೆ, ದಶಕಗಳ ಮೊದಲು ಈ ನಿಯಮಗಳು ಪಾಲನೆ ಆಗಿದೆ ಅಥವಾ ಕಾರ್ಯರೂಪಕ್ಕೆ ತರಲಾಗಿದೆ. ಸುಮಾರು ಬದಲಾವಣೆ ಆಗಿದೆ, ತಮ್ಮೇ ಗೊತ್ತಿದೆ. ಮೊದಲು CCTV ಇರಲಿಲ್ಲ, ಮೊಬೈಲ್ ಫೋನ್ ರೆಕಾರ್ಡಿಂಗ್ ಇರಲಿಲ್ಲ, ಎಲ್ಲರ ಕೈಯಲ್ಲಿ ಅಸ್ತ್ರ ಇದೆ, ಸಾರ್ವಜನಿಕರ ಕೈಯಲ್ಲಿ.
ಒಂದು ಈ ತುಣುಕು ಪ್ರದರ್ಶನದ ಒಂದು ಉದ್ದೇಶ ಏನಂತಂದರೆ ಟು ಅಸೆಸ್ ಅವರ್ ಪ್ರಿಪೇರ್ಡ್ನೆಸ್, ಯಾವ ಮಟ್ಟಿಗೆ ನಾವು ತಯಾರಿದ್ದೀವಿ ಮತ್ತು ಯಾವ ಮಟ್ಟಿಗೆ ಇದು ಕಾನೂನುಬದ್ಧವಾಗಿರಬೇಕು ಅಂತ. ಬೇಸಿಕಲಿ ಮಾಕ್ ಡ್ರಿಲ್ ಈ ನಿಯಮಗಳ ಮತ್ತು ಡ್ರಿಲ್ನ ಉದ್ದೇಶ ಏನಂತಂದರೆ ಅವರ್ ಆ್ಯಕ್ಷನ್ ಶುಡ್ ಬಿ ಸ್ವಿಫ್ಟ್. ಇತ್ತೀಚಿನ ದಿನಗಳಲ್ಲಿ ಮೊದಲು ಪೂರ್ವ ನಿಯೋಜಿತ ಏನು ಗಲಭೆಗಳಾಗ್ತಾ ಇದ್ದು, ಈಗ ಸಡನ್ ಪ್ರೊವೊಕೇಶನ್, ಸಡನ್ ಮಾಬ್ ಮೊಬಿಲೈಸಿಂಗ್, ಸಡನ್ ಪ್ರೊಟೆಸ್ಟ್, ಫ್ಲಾಶ್ ಪ್ರೊಟೆಸ್ಟ್ ಅಂತೀವಿ. ತಯಾರಿ ಆಗಲಿಕ್ಕೆ ನಮಗೆ ಟೈಮೇ ಇರಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಮಾಕ್ ಡ್ರಿಲ್ಸ್ ನಮಗೆ ಯಾವ್ಯಾವ ತಂಡದ ಏನೇನು ಜವಾಬ್ದಾರಿ ಇದೆ, ಲಾಠಿ ಕಂಪ್ನಿದೇನು, ನಿಮ್ಮ ಟಿಯರ್ ಗ್ಯಾಸ್ ಇರ್ಬೋದು ಅಥವಾ ಬೇರೆ ಬೇರೆ ಏನೇನಿದೆ ನಮಗೆ ವಾರ್ನಿಂಗ್ ಕೊಡುವಂಥದ್ದು, ಫೋರ್ಸ್ ಮೊಬಿಲೈಸೇಷನ್ ಇರುವುದು, ಕಮ್ಯುನಿಕೇಷನ್, ಇವೆಲ್ಲದ ಒಂದು ಸ್ವಿಫ್ಟ್ನೆಸ್ ಅದು ತಯಾರಿ ಮಾಡ್ಕೊಳ್ಳಿಕ್ಕೆ ಮತ್ತು ಕೋಆರ್ಡಿನೇಟ್ ಮಾಡ್ಕೊಳ್ಳಿಕ್ಕೆ ಈ ಡ್ರಿಲ್ ಸಹಾಯ ಆಗುತ್ತೆ. ಎರಡನೇದು ತುಂಬ ಇಂಪಾರ್ಟೆಂಟ್ ಇರ್ಬೋದು, ನೀವೆಲ್ಲ ನೋಡಿದ್ರಿ, ರಿಸ್ಟ್ರೇಂಟ್ ಅವರು ಪದೇ ಪದೇ ಹೇಳ್ತಾ ಇದ್ರು, ಓಡಿ ಹೋಗಿ ಅಂತ. ಸೊ ಬೇಸಿಕಲಿ ವಾರ್ನಿಂಗ್ ಆ್ಯಂಡ್ ರಿಸ್ಟ್ರೇಂಟ್ ಏನಂತಂದರೆ ನಮ್ಮ ಏನು ರೈಟ್ ಕಂಟ್ರೋಲ್ ಮೆಜರ್ಸ್ ಇದೆ, ಇಟ್ ಈಸ್ ಗ್ರೇಡೆಡ್ ಅಪ್ರೋಚ್ ಅಂತಂದರೆ ಈಗ ಅವರು ಹೇಳ್ತಾ ಇದ್ದಾರೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್, ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್. ವಿ ಬಿಲೀವ್ ಇನ್ ಮಿನಿಮಮ್ ಡ್ಯಾಮೇಜ್ ಟು ಪ್ರಾಪರ್ಟಿ, ಮಿನಿಮಮ್ ಡ್ಯಾಮೇಜ್ ಟು ಲೈಫ್ ಆ್ಯಂಡ್ ಮಿನಿಮಮ್ ಡ್ಯಾಮೇಜ್ ಟು ದಿ ಪ್ರೊಟೆಸ್ಟರ್ಸ್. ಆದರೂ ಕೂಡ ಅವರು ಕಾನೂನುಬದ್ಧ ಹಕ್ಕಿದ್ರು ಕೂಡ ಕಾನೂನಿನ ಪ್ರಕಾರ ಅವರು ಪ್ರೊಟೆಸ್ಟ್ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಅಧಿಕಾರ ಇದೆ. ಅದೇ ರೀತಿ ನಾವು ಕಾನೂನಿನ ಅಡಿಯಲ್ಲಿನೇ ಅವರನ್ನು ನಿಯಂತ್ರಣಕ್ಕೆ ತರುವಂಥದ್ದು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇರುವಂಥದ್ದು. ಸೊ ರಿಸ್ಟ್ರೆಂಟ್ ವೆರಿ ಇಂಪಾರ್ಟೆಂಟ್. ರೀಸನ್ ಈಗಲೇ ಹೇಳಿದೆ ನಿಮಗೆ, ಯಾವ ರೀತಿ ಪೊಲೀಸ್ ಅಕೌಂಟಬಿಲಿಟಿ ಸಮಾಜದಲ್ಲಿ ಜಾಸ್ತಿ ಆಗಿದೆ. ಸಾರ್ವಜನಿಕರಲ್ಲಿ ಪೊಲೀಸರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ಪೊಲೀಸರ ಮೇಲೆ ಕಣ್ಣು ಜಾಸ್ತಿ ಇದೆ. ಹೌ ಮಚ್ ವಿ ಆರ್ ಲಾ ಅಬೈಡಿಂಗ್ ಅದೆಲ್ಲ ಅವರು ವೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಈ ಡ್ರಿಲ್ ಇಟ್ ವಿಲ್ ರಿಮೈಂಡ್ ಅಸ್ ಲಾಫುಲ್ ಯೂಸ್ ಆಫ್ ಫೋರ್ಸ್, ಕಾನೂನುಬದ್ಧ ನಮ್ಮ ಫೋರ್ಸನ್ನು ಬಳಸೋದ್ರ ಬಗ್ಗೆ ಕೂಡ ಇದು ನಮಗೆ ರಿಮೈಂಡ್ ಮಾಡುತ್ತೆ. ಯಾವ ರೀತಿ ಫಸ್ಟ್ ಅಶ್ರುವಾಯು ಯೂಸ್ ಮಾಡಿದ್ವಿ, ನಮ್ಮ ವಾಟರ್ ಜೆಟ್ ಯೂಸ್ ಮಾಡಿದ್ವಿ, ನೆಕ್ಸ್ಟ್ ಶೆಲ್ಸ್ ಯೂಸ್ ಮಾಡಿರುವಂಥದ್ದು, ನೆಕ್ಸ್ಟ್ ಲಾಠಿ, ದೆನ್ ಲಾಸ್ಟ್ ಫೈರಿಂಗ್. ಸೊ ಈ ಗ್ರೇಡೆಡ್ ಯೂಸ್ ಆಫ್ ಫೋರ್ಸ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಒಂದು ವೇಳೆ ಫಸ್ಟಿಗೆ ವಾಟರ್ ಜೆಟ್ಟಲ್ಲಿ ಡಿಸ್ಪರ್ಸ್ ಆದರೆ ದೇರ್ ಇಸ್ ನೋ ಕ್ವಶನ್ ಆಫ್ ನೆಕ್ಸ್ಟ್ ಲೆವೆಲ್ ಆಫ್ ಯೂಸ್ ಆಫ್ ಫೋರ್ಸ್. ಸುಮಾರು ಸಂದರ್ಭಗಳಲ್ಲಿ ಆ ರೀತಿ ಆಗುತ್ತೆ. ನೀವು ಜಸ್ಟ್ ವಾರ್ನಿಂಗ್ ಕೊಟ್ಟರೆ ಜನ ಡಿಸ್ಪರ್ಸ್ ಆಗ್ತಾರೆ. ಕೆಲವು ಸಲ ಮಾತಾಡಿದ್ರೆ ಲೋಕಲ್ ಪೊಲೀಸ್ ಆಫೀಸರ್ಸು ಈ ಪ್ರೊಟೆಸ್ಟರ್ಸ್ ಬರೋ ಮೊದಲೇ ಅವ್ರ ಜೊತೆ ಡೈಲಾಗ್ಸ್ ಮಾಡಿದ್ರೆ ನೇಚರ್ ಆಫ್ ಪ್ರೊಟೆಸ್ಟ್ ಕ್ಯಾನ್ ಬಿ ಚೇಂಜ್. ಈಗ ಫಸ್ಟಿಗೆ ಟೈರ್ ಸುಡ್ತಾ ಇದ್ರು, ಆ ಟೈರ್ಸ್ಗಳನ್ನು ರಿಮೂವ್ ಮಾಡಿದರೆ ಮೋಸ್ಟ್ಲಿ ಅದನ್ನೇ ಆಗುತ್ತೆ. ಸೊ ಡಿಫ್ರೆಂಟ್ ಅಪ್ರೋಚ್ ವಿಲ್ ಸಾಲ್ವ್ ದ ನೇಚರ್ ಆಫ್ ಪ್ರೊಟೆಸ್ಟ್, ಅಥವಾ ಯಾವ ರೀತಿ ಪ್ರತಿಭಟನೆ ಆಗ್ತದೆ ಅದನ್ನು ನಾವು ಹತೋಟಿಗೆ ತರಲಿಕ್ಕೂ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು, ಒಂದು ಪ್ರತಿಭಟನೆ ಯಾವ ರೀತಿ ಕಾನೂನುಬದ್ಧ ಆಗಿರಬೇಕು, ಯಾವ ರೀತಿ ನಾವು ಪ್ರೊಟೆಸ್ಟರ್ಸ್ಗಳನ್ನು ಡಿಸ್ಪರ್ಸ್ ಮಾಡಬೇಕು. ಅದ್ರ ಜೊತೆಗೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಜೊತೆ ತುಂಬ ಇಂಪಾರ್ಟೆಂಟ್ ಇರುವುದು ಮಿನಿಮಲ್ ಡ್ಯಾಮೇಜ್ ಟು ದಿ ಫೋರ್ಸ್. ಮಿನಿಮಲ್ ಡ್ಯಾಮೇಜ್ ಟು ದಿ ಫೋರ್ಸ್ ಅಂದರೆ ನಮ್ಮ ಈ ಕಾರ್ಯಾಚರಣೆಯಲ್ಲಿ ಯಾರು ಅಧಿಕಾರಿ ಸಿಬ್ಬಂದಿಯವರು ಭಾಗವಹಿಸ್ತಾರೆ ಅವರಿಗೂ ಕೂಡ ಮಿನಿಮಲ್ ಡ್ಯಾಮೇಜ್ ಆರ್ ನೋ ಡ್ಯಾಮೇಜ್ ಆಗಬೇಕು. ನೋ ಡ್ಯಾಮೇಜ್ ಅಂತಂದರೆ ಗಾಯಗಳು ಇರ್ಬೋದು, ನಿಮ್ಮ ಏನು ಆ್ಯಂಟಿ ರೈಟ್ ಗೇರ್ ಇದೆ, ಹೆಲ್ಮೆಟ್ ಇರ್ಬೋದು, ನಿಮ್ಮ ಬಾಡಿ ಪ್ರೊಟೆಕ್ಟರ್ಸ್ ಇರ್ಬೋದು, ಕೇನ್ ಶೀಲ್ಡ್ ಇರ್ಬೋದು, ಅಥವಾ ನಿಮ್ಮ ಲಾಠಿ ಇರ್ಬೋದು. ಮಿನಿಮಲ್ ಡ್ಯಾಮೇಜ್ ಅಂತಂದರೆ ನೀವು ಸನ್ನದ್ಧರಾಗಿ ಫೀಲ್ಡಿಗೆ ಇಳಿದ್ರೆ ನಿಮಗೆ ಆಗುವ ಗಾಯಗಳು, ಗಂಭೀರ ಗಾಯಗಳು ಇರ್ಬೋದು, ಪ್ರತಿಭಟನೆ ಕಲ್ಲು ತೂರಾಟ ಇರ್ಬೋದು, ಅಥವಾ ಅವರು ಫೈರ್ ರಿಸಾರ್ಟ್ ಮಾಡ್ಬೋದು, ಬೇರೆ ಬೇರೆ ನೇಚರ್ ಆಫ್ ಪ್ರೊಟೆಸ್ಟ್ಗಳು ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವೆಷ್ಟು ಸನ್ನದ್ಧರಾಗ್ತೀರಿ ಅನ್ನೋದು ಕೂಡ ಇದು ಒಂಥರ ವಿಶ್ಲೇಷಣೆ ಮಾಡ್ಕೊಳ್ಳಿಕ್ಕಿರುವಂಥ ಅವಕಾಶ. ಇವತ್ತೇನು ತಾವೆಲ್ಲ ಭಾಗವಹಿಸಿದಿರಿ, ಐ ವಾಂಟ್ ACPCR ಮತ್ತು ಅಧಿಕಾರಿಗಳು ಬೇರೆ ಬೇರೆ ರೀತಿಯ ನಮ್ಮ ಡ್ರಿಲ್ಸ್ಗಳಿದ್ದಾವೆ, ಫುಡ್ ಡ್ರಿಲ್ ಇದ್ದಾವೆ, ಆರ್ಮ್ಸ್ ಡ್ರಿಲ್ ಇದೆ, ಆ್ಯಂಟಿ ರೈಡ್ ಡ್ರಿಲ್ ಇದೆ, ಅವುಗಳನ್ನು ಪದೇ ಪದೇ ಮಾಡಿ ಸೊ ದಟ್ ಫೋರ್ಸ್ ಆಲ್ಸೋ ಬಿ ಪ್ರಿಪೇರ್ಡ್. ಸೊ
ಇವತ್ತು ಕಾರ್ಯಾಚರಣೆಯನ್ನು ಏನು ತಾವು ನಡೆಸಿಕೊಟ್ಟಿದ್ದೀರಿ, ಎಲ್ಲರಿಗೂ ಅಭಿನಂದನೆಗಳು. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.